ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವೀಕ್ಷಕರೇ, ಇವತ್ತಿನ ಟಾಪಿಕ್ ಆಂಕಲ್ ಪೇನ್. ಇದರ ಜೊತೆಗೆ ಎಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ನ ಬಗ್ಗೆಯೂ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಬರೋಣ. ಇತ್ತೀಚಿನ ದಿನಗಳಲ್ಲಿ ಜನರು ಅನೇಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಅದರಲ್ಲೂ ಕುತ್ತಿಗೆ ನೋವು, ಸೊಂಟ ನೋವು, ಮೊಣಕಾಲು, ಮೈಕೈ ನೋವಿನಿಂದ ಹೈರಾಣಾಗ್ತಿದ್ದಾರೆ. ಇದರ ಜೊತೆಗೆ ಆಂಕಲ್ ಪೇನ್ ಅಂದ್ರೆ ಕಾಲಿನ ಪಾದದಲ್ಲಿಯೂ ಅನೇಕರಿಗೆ ನೋವು ಕಾಣಿಸಿಕೊಳ್ತಿದೆ. ಅತಿಯಾದ ತೂಕ, ಸರಿಯಾದ ಪಾದರಕ್ಷೆ ಧರಿಸದಿರುವುದು, ಭಾರ ಎತ್ತೋದು, ದೇಹಕ್ಕೆ ಸರಿಯಾದ ವ್ಯಾಯಾಮ ಇಲ್ಲದಿರುವುದು ಇದೆಲ್ಲವೂ ಕೂಡ ಪಾದದ ನೋವಿಗೆ ಕಾರಣವಾಗಬಹುದು. ಇದರಿಂದ ಒಮ್ಮೆ ಮುಕ್ತಿ ಪಡೆಯೋಣ ಅನ್ನೋ ಉದ್ದೇಶದಿಂದ ಅನೇಕ ರೀತಿಯ ಪದ್ಧತಿಯನ್ನ ಅನುಸರಿಸಿ ಪೇನ್ ಕಿಲ್ಲರ್ ನುಂಗಿ ಸಿಕ್ಕ ಔಷಧ ತೆಗೆದುಕೊಂಡು ಸಾಕಷ್ಟು ಜನ ಮತ್ತಷ್ಟು ನೋವು ಅನುಭವಿಸಿರ್ತಾರೆ. ಆದರೆ ನೋವು ಮಾತ್ರ ಕ್ಷಣಕಾಲಕ್ಕೆ ಶಮನವಾಗಿರುತ್ತೆ ಅಷ್ಟೇ. ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ, ಉತ್ತಮ ಚಿಕಿತ್ಸೆ ನೀಡಲು ಎಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಮುಂಚೂಣಿಯಲ್ಲಿದೆ. ಈ ಕ್ಲಿನಿಕ್ನಲ್ಲಿ ನಾನ್ ಸರ್ಜಿಕಲ್ ಅಂದ್ರೆ ಸರ್ಜರಿ ಮಾಡದೆಯೇ ಚಿಕಿತ್ಸೆ ನೀಡಲಾಗುತ್ತೆ. ನುರಿತ ವೈದ್ಯರ ತಂಡ ರೋಗಿಯ ಸಮಸ್ಯೆಯನ್ನ ಸಂಪೂರ್ಣವಾಗಿ ಅರಿತು ಪೂರಕ ಚಿಕಿತ್ಸೆಯನ್ನ ನೀಡ್ತಾರೆ. ಈಗಾಗಲೇ ಎಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ನಲ್ಲಿ ಅನೇಕರು ಚಿಕಿತ್ಸೆ ಪಡೆದಿದ್ದು ನೋವಿನಿಂದ ಮುಕ್ತಿ ಹೊಂದಿದ್ದಾರೆ. ಒಟ್ಟಾರೆಯಾಗಿ ಆಸ್ಪತ್ರೆಯ ವಾತಾವರಣ, ಸಿಬ್ಬಂದಿ, ಚಿಕಿತ್ಸಾ ವಿಧಾನ ಉತ್ತಮವಾಗಿದ್ದು ನೋವು ಅನುಭವಿಸುತ್ತಿರುವವರಿಗೆ ಎಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಭರವಸೆಯ ಆಶಾಕಿರಣವಾಗಿದೆ. ಇವತ್ತು ಆಂಕಲ್ ಪೇನ್ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಇದ್ದಾರೆ ಎಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ನ ವೈದ್ಯರಾದ ಸಂತೋಷಿ ಕುರದ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ನಾವು ಆಂಕಲ್ ಪೇನ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಎಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಸೊ ಅಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ಎಲ್ಲ ದೀರ್ಘಕಾಲ ನೋವು ನಿವಾರಣೆಗೆ ಒಂದು ಚಿಕಿತ್ಸಾ ಕೇಂದ್ರ. ಸೊ ಇಲ್ಲಿ ನಮ್ಮದು ಸ್ಪೆಷಾಲಿಟಿ ಏನಂದರೆ, ನಾವು ಹೆಡ್ ಟು ಟೋ ಯಾವ ರೀತಿ ನೋವಿರಲಿ, ಅದು ಮೈಗ್ರೇನ್ಸ್ ಇರಲಿ, ಇಲ್ಲ ಟ್ರೈಜೆಮಿನಲ್ ನ್ಯೂರಾಲ್ಜಿಯಾ ಅಂತ ಒಂದು ಕಂಡೀಷನ್ ಇರುತ್ತೆ. ಅಲ್ಲೇನಂದರೆ ಬ್ರೈನ್ನಲ್ಲಿ ಒಂದು ನರ ಎಫೆಕ್ಟ್ ಆಗಿ ನಮಗೆ ಫೇಸ್ನಲ್ಲಿ ಶಾಕ್ ಥರ ನೋವು ಗೊತ್ತಾಗುತ್ತೆ. ಅವ್ರು ನಾರ್ಮಲಿ ಏನಂದರೆ ಈ ಥರ ಸಫರ್ ಆಗ್ತಾ ಇರೋ ಅವರು ಫಸ್ಟು ಅದು ಡೆಂಟಲ್ ಪೇನ್ ಅನ್ಕೊತಾರೆ, ಇಲ್ಲ ಮೈಗ್ರೇನ್ ಅನ್ಕೊತಾರೆ. ಆ್ಯಂಡ್ ತುಂಬ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಏನು ಫಸ್ಟ್ ಡಯಾಗ್ನೋಸಿಸ್ ಏನು ಅಂತ ಗೊತ್ತಾಗಲ್ಲ, ಆಮೇಲೆ ಟ್ರೀಟ್ಮೆಂಟ್ ಹೇಗೆ ಅಂತಲೂ ಗೊತ್ತಾಗಲ್ಲ. ಸೊ ಆ ಥರ ನೋವುಗಳು, ಇಲ್ಲ ಕುತ್ತಿಗೆ ನೋವಿನಲ್ಲಿ ಸರ್ವೈಕಲ್ ಡಿಸ್ಕ್ ಪ್ರಾಬ್ಲಮ್ಸ್, ನೆಕ್ ರಿಲೇಟೆಡ್ ಮಸಲ್ ಪ್ರಾಬ್ಲಮ್ಸ್, ಇಲ್ಲ ಬ್ಯಾಕ್ ರಿಲೇಟೆಡ್ ಡಿಸ್ಕ್ ಬಲ್ಜ್ ಪ್ರಾಬ್ಲಮ್ಸ್ ಇರಲಿ, ಸಯಾಟಿಕಾ ಪೇನ್ ಥರ ಇರಲಿ, ಆಸ್ಟಿಯೋ ಆರ್ಥರೈಟಿಸ್ ಅಂತ ಇರಲಿ. ಸೊ ಈ ರೀತಿ ಯಾವ ಥರ ನೋವಿರಲಿನೂ ನಮ್ಮ ಹತ್ರ ವಿತೌಟ್ ಸರ್ಜರಿ ಅಂದರೆ ಚಿಕ್ಕ ಸೂಜಿ ದ್ವಾರನೇ ಇದಕ್ಕೂ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಓಕೆ ಡಾಕ್ಟರ್, ಇನ್ನು ತಮ್ಮ ಕ್ಲಿನಿಕ್ನ ಬ್ರಾಂಚಸ್ ಬಗ್ಗೆ ಹೇಳೋದಾದರೆ ಎಲ್ಲೆಲ್ಲಿದೆ? ಸೊ ನಮಗೂ ಬ್ಯಾಂಗ್ಳೂರ್ನಲ್ಲಿ ಇವಾಗ 4 ಸೆಂಟರ್ ಇದೆ. ಜಯನಗರ, ಸದಾಶಿವ ನಗರ, ಟಿ ದಾಸರಳ್ಳಿ ಪೀಣ್ಯ ಹತ್ರ, ಆ್ಯಂಡ್ ಇಂದಿರಾನಗರ್ 100 ಫೀಟ್ ರೋಡ್. ಓಕೆ ಡಾಕ್ಟರ್, ಇನ್ನು ಪೇಷಂಟ್ಗಳ ಬಗ್ಗೆ ಹೇಳೋದಾದರೆ ಯಾರನ್ನೆಲ್ಲ ತಾವು ಟ್ರೀಟ್ ಮಾಡ್ತೀರಾ? ಸೊ ಲೈಕ್ ಐ ಸೆಡ್, ನಾವು ಏನಂದರೆ ಹೆಡ್ ಟು ಟೋ ಅದು ಯಾವ ರೀತಿ ನೋವಿರಲಿ ನಮ್ಮ ಹತ್ರ ವಿತೌಟ್ ಸರ್ಜರಿ ಅದಕ್ಕೂ ಟ್ರೀಟ್ಮೆಂಟ್ ಅನ್ನೋದು ಇರುತ್ತೆ. ಮೋಸ್ಟ್ ಕಾಮನ್ ಆಗಿ ನಾವು ಏನು ನೋಡ್ತೀವಿ ಕ್ಲಿನಿಕ್ನಲ್ಲಿ ಅಂದರೆ, ತುಂಬ ಜನ ಮಂಡಿ ನೋವಿನಿಂದ ಬರ್ತಾರೆ, ಬ್ಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್ನಲ್ಲಿ ಬರ್ತಾರೆ. ಅದು ಬ್ಯಾಕ್ ರಿಲೇಟೆಡ್ ಜಾಯಿಂಟ್ ಪ್ರಾಬ್ಲಮ್ಸ್ ಇರ್ಬೋದು, ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ನರ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು. ಈ ಥರ ನಾವು ತುಂಬ ನೋಡ್ತೀವಿ. ಸ್ಪೋರ್ಟ್ಸ್ ರಿಲೇಟೆಡ್ ಇಂಜರೀಸೂ ಆ್ಯಥ್ಲೀಟ್ಸ್ನಲ್ಲಿ, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ನಲ್ಲಿ, ಅಂದರೆ ನಾವು 15 ಇಯರ್ಸ್ನಿಂದ 90+ ತನಕ ಎಲ್ಲ ಥರ ಪೇಷಂಟ್ಸೂ ನೋಡ್ಬೋದು. ಸೊ ಇಲ್ಲಿ ಅವರು ನಾರ್ಮಲಿ ಏನಂದರೆ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ನಲ್ಲಿ ಬೆನ್ನೋವು ತುಂಬ ಜಾಸ್ತಿ ಕಾಣಿಸುತ್ತೆ. ಅವರು ಬೆನ್ನೋವು ಬಿಕಾಸ್ ಆಫ್ ಪಾಸ್ಚರ್ ರಿಲೇಟೆಡ್ ಪ್ರಾಬ್ಲಮ್ಸ್, ಇಲ್ಲ ಸ್ಕೂಲ್ ಬ್ಯಾಗ್ ತುಂಬ ಹೆವಿ ಆಗಿಬಿಟ್ಟು ಆ ಥರ ಪ್ರಾಬ್ಲಮ್ಸೂ ನೋಡ್ತೀವಿ ನಾವು. ಸೇಮ್ ಲೇಡೀಸ್ನಲ್ಲಿ ಪೋಸ್ಟ್ ಪ್ರೆಗ್ನೆನ್ಸಿ ರಿಲೇಟೆಡ್ ಬ್ಯಾಕ್ ಪೇನ್ ಅದೂ ತುಂಬ ಕಾಮನ್ಲಿ ನಾವು ನೋಡ್ತೀವಿ.
ದೆನ್ ಸಾಫ್ಟ್ವೇರ್ ಎಂಜಿನಿಯರ್ಸ್ನಲ್ಲಿ ತುಂಬ ಅವರು ಏನು ಒಂಥರ ನೆಕ್ ಪೇನ್ ಅಂತ ಬರ್ತಾರೆ. ಇದೆ ಆ ನೆಕ್ ಪೇನ್ ಏನು ಅವ್ರಿಗೂ ಆ ಕುತ್ತಿಗೆನಿಂದ ಕೈ ತನಕ ಹೋಗೋ ಶಾಕ್ ಥರ ನೋವು ಅಂತ ಬರ್ತಾರೆ. ಸೊ ಅವ್ರಿಗೆಲ್ಲ ಏನಂದರೆ ರೀಸನ್ಸ್ ಬೇರೆ ಇರುತ್ತೆ, ಡಯಾಗ್ನೋಸಿಸ್ ಬೇರೆ ಇರುತ್ತೆ. ಸೊ ಈ ಥರ ಡಿಫ್ರೆಂಟ್ ಪಾಪ್ಯುಲೇಷನ್ನಲ್ಲಿ ಡಿಫ್ರೆಂಟ್ ಪೇನ್ಸ್ ಅನ್ನೋದು ನಾವು ನೋಡ್ತೀವಿ. ಬಟ್ ಯಾವ ರೀತಿ ಕ್ರಾನಿಕ್ ಪೇನಲ್ಲಿ ನಮ್ಮ ಹತ್ರ ಟ್ರೀಟ್ಮೆಂಟ್ ಅನ್ನೋದು ಸಿಗ್ಬೋದು. ಓಕೆ ಡಾಕ್ಟರ್, ತಾವು ಕ್ರಾನಿಕ್ ಪೇನ್ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡಿದ್ರಿ. ಆಂಕಲ್ ಪೇನ್ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಸೊ ಆ್ಯಂಕಲ್ ಪೇನ್ ಅನ್ನೋದು ಆ್ಯಕ್ಚುಲಿ ಏನಂದರೆ ಆಲ್ಮೋಸ್ಟ್ ಐ ಥಿಂಕ್ ಎವ್ರಿ ಪರ್ಸನ್ ಅವ್ರ ಲೈಫ್ ಟೈಮ್ನಲ್ಲಿ ಒಂದು ಸತಿ ಅಟ್ಲೀಸ್ಟ್ ಆ್ಯಂಕಲ್ ಪೇನ್ನಲ್ಲಿ ಸಫರ್ ಆಗ್ತಾರೆ. ಬಿಕಾಸ್ ತುಂಬ ಕಾಮನ್ಲಿ ನಾವು ನೋಡೋದು ಆ್ಯಂಕಲ್ ಇಂಜರಿ. ಸೊ ಅದು ಜಸ್ಟ್ ಸಿಂಪಲ್ ಆಗಿ ಏನಾದರೂ ಸ್ಲಿಪ್ ಆಗಿ ಬಿದ್ದಿರುವಾಗಲೂ ಆ್ಯಂಕಲ್ ಟ್ವಿಸ್ಟ್ ಆಗ್ಬೋದು. ಆವಾಗ ಏನು ಆ್ಯಂಕಲ್ ಸ್ಟ್ರೇನ್ ಅಂತ ಹೇಳ್ತೀವಿ ನಾವು. ಅದೇ ಥರ ಆ್ಯಥ್ಲೀಟ್ಸ್ನಲ್ಲಿ ಇಲ್ಲ ಜಿಮ್ನಾಸ್ಟಿಕ್ಸ್ ತುಂಬ ಮಾಡುವವ್ರನಲ್ಲಿ, ತುಂಬ ಜಂಪ್ ಮಾಡುವವ್ರನಲ್ಲಿ, ರನ್ನಿಂಗ್ ಮಾಡುವವ್ರನಲ್ಲಿನೂ ತುಂಬ ಈ ಆ್ಯಂಕಲ್ ಪ್ರಾಬ್ಲಮ್ಸ್ ಅನ್ನೋದು ಇರ್ಬೋದು. ಸೊ ಇದು ನಾನು ಯಾಕೆ ಅಂತ ಈ ಮಾಡೆಲ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಆ್ಯಂಕಲ್ ಅನ್ನೋದು ಆ್ಯಂಕಲ್ ಜಾಯಿಂಟ್ ಮಾಡೆಲ್. ಸೊ ಇಲ್ಲೇನಂದರೆ ನೋಡ್ತಾ ಇದ್ದೀರಲ್ವ, ಈ ವೈಟ್ ಕಲರ್ದೆಲ್ಲ ಬೋನ್ಸ್, ಇದೆಲ್ಲ ಮೂಳೆಗಳು. ಸೊ ಈ ಆ್ಯಂಕಲ್ನಲ್ಲಿ ಏನಂದರೆ ಒಂದು 4 ಡಿಫ್ರೆಂಟ್ ಟೈಪ್ ಆಫ್ ಬೋನ್ಸ್ ಇರುತ್ತೆ. ಒಂದೇ ಜಾಯಿಂಟ್ನಲ್ಲಿ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಬೋನ್ಸ್ ಇರುತ್ತೆ. ಸೊ ಈ ಬೋನ್ಸ್ ಎಲ್ಲ ಏನಂದರೆ ಚಿಕ್ಕ ಚಿಕ್ಕ ಬೋನ್ಸ್. ಸೊ ಆ ಬೋನ್ಸ್ಗೆ ಸಪೋರ್ಟ್ ಸಿಕ್ಕಬೇಕು ಅಂದರೆ ಒಂದು ಚೆನ್ನಾಗಿ ಬ್ಯಾಂಡ್ ಥರ ಲಿಗಮೆಂಟ್ಸ್ ಟೆಂಡನ್ಸ್ ಇರಬೇಕು. ಈ ಲಿಗಮೆಂಟ್ಸ್ ಟೆಂಡನ್ಸ್ ಅನ್ನೋದು ಮೂಳೆಗಳನ್ನ ಕರೆಕ್ಟ್ಲಿ ಸಪೋರ್ಟ್ ಮಾಡಿದ್ರೇ ನಮ್ಮ ಆ್ಯಂಕಲ್ ಜಾಯಿಂಟ್ಗೆ ಸ್ಟ್ರೆಂತ್ ಅನ್ನೋದು ಇರುತ್ತೆ. ಸ್ಟ್ರೆಂತು ಸ್ಟೆಬಿಲಿಟಿ ಅನ್ನೋದು ಇರುತ್ತೆ. ಸೊ ಈ ಆ್ಯಂಕಲ್ ಜಾಯಿಂಟ್ನಲ್ಲಿ ಈ ಆರೆಂಜ್ ಕಲರ್ದು ನೋಡ್ತಾ ಇರೋದು ಲಿಗಮೆಂಟ್ಸ್ ಆ್ಯಂಡ್ ಟೆಂಡನ್ಸ್. ಸೊ ನಾರ್ಮಲಿ ಏನಂದರೆ ನಾವು ಸ್ಲಿಪ್ ಆಗಿ ಆ್ಯಂಕಲ್ ಸ್ಪ್ರೇನ್ ಅಂತ ಆಗಿರುವಾಗ್ಲೂ ಈ ಲಿಗಮೆಂಟ್ಗೆ ಏನಾದರೂ ಸ್ವಲ್ಪ ಇಂಜರಿ ಆಗಿರ್ಬೋದು, ಇಲ್ಲ ಲಿಗಮೆಂಟು ಟೆಂಡನ್ ಟ್ವಿಸ್ಟ್ ಆಗಿರ್ಬೋದು, ಇನ್ಫ್ಲಮೇಷನ್ ಅಂತ ಆಗಿರ್ಬೋದು. ಸೊ ಆ ರೀತಿ ಏನಾದರೂ ಆಗಿದ್ರೆ ಈ ಥರ ಸ್ಟ್ರೇನ್ ಲಿಗಮೆಂಟ್ ಇಂಜರಿ ಅಂತ ಹೇಳ್ತೀವಿ. ಇಲ್ಲಾಂದರೆ ಮೂಳೆನಲ್ಲಿ ಏನಾದರೂ ಫ್ರ್ಯಾಕ್ಚರ್ ಆಗಿರ್ಬೋದು, ಇಲ್ಲ ಬೋನ್ ಗ್ರೋತ್ ಅನ್ನೋದು ಇರ್ಬೋದು. ಇದರಲ್ಲಿನೂ ಏನಂದರೆ ಪೇನ್ ಅಂತ ನಮಗೆ ಗೊತ್ತಾಗೋದು. ಪೇನ್ ನೋಡ್ಬೋದು, ಇಲ್ಲ ಆ್ಯಂಕಲ್ ಸ್ವೆಲ್ಲಿಂಗ್ ಅಂತ ಊತ ನೋಡ್ಬೋದು ಆ್ಯಂಕಲ್ನಲ್ಲಿ. ಸೊ ಇದೆಲ್ಲ ಏನಂದರೆ ಸಿಂಪ್ಟಮ್ಸ್. ಬಟ್ ಆ್ಯಂಕಲ್ ಜಾಯಿಂಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಆ್ಯಂಕಲ್ನಲ್ಲಿ ಸ್ಪೆಸಿಫಿಕ್ ಪಾಯಿಂಟ್ಸ್ನಲ್ಲಿ ಪೇನ್ ನಮಗೆ ಗೊತ್ತಾಗುತ್ತೆ. ಅದು ಹೊರಗಡೆ ಸೈಡ್ ಇರ್ಬೋದು, ಒಳಗಡೆ ಸೈಡ್ ಇರ್ಬೋದು, ಇಲ್ಲ ಮುಂದೆ ಇರ್ಬೋದು, ಹಿಂದೆ ಇರ್ಬೋದು. ಸೊ ಆ ಪೇನ್ ಎಲ್ಲಿನಿಂದ ಬರ್ತಾ ಇದೆ ಅಂತ ನೋಡೋದೇ ಇಂಪಾರ್ಟೆಂಟ್. ಸೊ ಅದು ಡಾಕ್ಟರ್ ಫಸ್ಟ್ ನೋಡಿಕೊಂಡು ಡಯಾಗ್ನೋಸ್ ಮಾಡಿದ ಮೇಲೆ ಅದು ಎಕ್ಸಾಕ್ಟ್ಲಿ ಯಾಕೆ ಬರ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಎಲ್ಲರೂ ಅನ್ಕೋತಾರೆ ಕಾಲು ನೋವು ಅಂದರೆ ಪಾದ ನೋವಿಗೂ ಹಾಸ್ಪಿಟಲ್ಗೆ ಹೋಗಬೇಕಾ ಅಂತ. ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು? ಸೊ ಪಾದ ನೋವಿನಲ್ಲಿ ಏನಂದರೆ ಅದು ಆ್ಯಕ್ಚುಲಿ ತುಂಬ ಅದು ಲೈಫ್ ಸ್ಟೈಲ್ನೇ ತುಂಬ ಚೇಂಜ್ ಮಾಡುತ್ತೆ ಪಾದ ನೋವು ಅನ್ನೋದು. ಯಾಕಂದರೆ ಪಾದ ನೋವು ಇರುವಾಗ ತುಂಬ ಟೈಮ್ ನಿಂತ್ಕೊಂಡೋಕ್ಕಾಗಲ್ಲ, ತುಂಬ ಟೈಮ್ ವಾಕ್ ಮಾಡೋಕ್ಕಾಗಲ್ಲ. ಏನು ಕೆಲಸ ಆಗಿರ್ಬೋದೂ ಪಾದ ನೋವು ಇದ್ದರೆ ಮಾಡೋದು ತುಂಬ ಕಷ್ಟ. ಏನಾಗುತ್ತೆ ಅಂದರೆ ನೋವು ಆಗಿದ ಮೇಲೆ ಊತ ಬರೋದು ಶುರು ಆಗುತ್ತೆ. ಕಾಲು ಕೆಳಗಡೆ ಇಡೋದೂ ಒಂದು ಬರ್ನಿಂಗ್ ಸೆನ್ಸೇಷನ್ ಥರ ಆಗೋದು ಶುರು ಆಗುತ್ತೆ. ಸೊ ಈ ಥರ ಫಸ್ಟ್ ಮನೆಯಲ್ಲಿ ಒಂದು 1 ವೀಕ್ ಆ್ಯಂಕಲ್ ಇಂಜರಿ ಆಗಿದ ಮೇಲೆ 1 ವೀಕ್ ರೆಸ್ಟ್ ತಗೊಂಡ್ಮೇಲೆ ಕಮ್ಮಿ ಆಗ್ತಾ ಇಲ್ಲ ಅಂದರೆ ಮನೆಯಲ್ಲೇ ಆ್ಯಂಕಲ್ಗೆ ರೆಸ್ಟ್ ಕೊಡೋದು. ಸ್ಪ್ರೇನ್ ಬ್ಯಾಂಡೇಜ್ ಅಂತ, ಕ್ರೆಬ್ ಬ್ಯಾಂಡೇಜ್ ಅಂತ ಸಿಕ್ಕತ್ತೆ. ಅದೇನಂದರೆ ಕಂಪ್ರೆಷನ್ ಬ್ಯಾಂಡೇಜ್. ಸೊ ಆ ಕಂಪ್ರೆಷನ್ ಬ್ಯಾಂಡೇಜ್ ಹಾಕ್ಕೊಂಡೋದು, ಐಸ್ ಇಟ್ಕೊಂಡೋದು, ಕಾಲನ್ನ ಸ್ವಲ್ಪ ದಿಂಡಿಟ್ಕೊಂಡು ಕಾಲು ಸ್ವಲ್ಪ ಎಲಿವೇಷನ್ನಲ್ಲಿ ಇಟ್ಕೊಂಡೋದು. ಇದು ಇಂಪಾರ್ಟೆಂಟ್ ಥಿಂಗ್ಸ್ ಟು ಡೂ ಅಟ್ ಹೋಮ್. ಸೊ ಇದು ಮಾಡಿದ ಮೇಲೇನು ನೋವು ಕಮ್ಮಿ ಆಗ್ತಾ ಇಲ್ಲ, ಅದೇ ಥರ ನೋವು ಜಾಸ್ತಿ ಆಗ್ತಾ ಇದೆ, ಊತ ಕಮ್ಮಿ ಆಗ್ತಾ ಇಲ್ಲ ಅಂತ ಗೊತ್ತಾಗಿದ ಮೇಲೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಇನ್ ಕೇಸ್ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು? ಸೊ ಆ್ಯಂಕಲ್ ಪೇನ್ ಅನ್ನೋದು ಫಸ್ಟ್ ನಾರ್ಮಲ್ ನಾವು ಸ್ಪ್ರೇನ್ ಇಲ್ಲ ಸ್ಟ್ರೇನ್ ಎಕ್ಸಾಂಪಲ್ ತಗೊಂಡ್ಮೇಲೆ ಏನಾಗುತ್ತೆ ಅಂದರೆ ಅದು ಲಿಗಮೆಂಟ್ ಅನ್ನೋದು ನಾರ್ಮಲಿ ತಾನೇ ಅದು ರಿಪೇರ್ ಅನ್ನೋದು ಆಗುತ್ತೆ, ಆ ಸ್ಟ್ರೇನ್ ಕಮ್ಮಿ ಆಗುತ್ತೆ. ಸೊ ಕಮ್ಮಿ ಆಗಿದ ಮೇಲೆ ನಾರ್ಮಲ್ ಆ್ಯಕ್ಟಿವಿಟೀಸ್ ಅಂದರೆ ವಾಕಿಂಗ್ ಮಾಡೋದು ಅದೆಲ್ಲ ನಾರ್ಮಲ್ ಆಗ್ಬೋದು. ಬಟ್ ಈ ಥರ ಅದು ಲಿಗಮೆಂಟ್ ಅನ್ನೋದು ರಿಕವರ್ ಆಗಲಿಲ್ಲ, ಇಲ್ಲ ಬೋನ್ ಫ್ರ್ಯಾಕ್ಚರ್ ಅನ್ನೋದು ರಿಕವರ್ ಆಗಲಿಲ್ಲ ಅಂದರೆ ದ್ಯಾಟ್ ಲೀಡ್ಸ್ ಟು ಕ್ರಾನಿಕ್ ಪೇನ್. ಸೊ ಈ ಕ್ರಾನಿಕ್ ಪೇನ್ ಬಂದಮೇಲೆ ಏನಂದರೆ ನೋವು ಅಂತ ಸಿಂಪ್ಟಮ್ ಬಿಟ್ಬಿಟ್ಟು ಆಮೇಲೆ ಈ ನಾನು ಹೇಳಿರೋ ಥರ ಬರ್ನಿಂಗ್ ಸೆನ್ಸೇಷನ್ ಅಂತ ಶುರುವಾಗುತ್ತೆ, ಶಾಕ್ ಥರ ನೋವು ಗೊತ್ತಾಗುತ್ತೆ, ನೀಡಲ್ ಪಿನ್ ಪ್ರಿಕ್ ಸೆನ್ಸೇಷನ್ ಅಂದರೆ ಚುಚ್ಚೋ ಥರ ನೋವು,
ಇದೆಲ್ಲ ಆ್ಯಂಕಲ್ ಕಾಂಪ್ಲಿಕೇಶನ್ಸ್. ಸೊ ಆ್ಯಂಕಲ್ ಪೇನ್ನಲ್ಲಿ ಏನು ಅಂದರೆ ಅದು ಫಸ್ಟ್ ಆ್ಯಂಕಲ್ನಲ್ಲಿ ಅದು ನರ ಏನಾದರೂ ಪ್ರಾಬ್ಲಮ್ ಆಗಿದ್ರೇನು ಅದೇ ಥರ ನಮ್ನೆಸ್ ಥರ ಗೊತ್ತಾಗ್ಬೋದು. ಸೊ ಇದೆಲ್ಲ ಏನಂದರೆ ಫರ್ದರ್ ಫ್ಯೂಚರ್ನಲ್ಲಿ ಇರೋ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಆಫ್ಟರ್ ಆ್ಯಂಕಲ್ ಇಂಜುರಿ. ಓಕೆ ಡಾಕ್ಟರ್, ಇನ್ನು ಈ ಪೇಯ್ನ್ ಇರುವಂಥವರು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ? ಸೊ ಲೈಕ್ ಐ ಸೆಡ್, ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೋವು ಯಾಕೆ ಬರ್ತಾ ಇದೆ, ಆ್ಯಂಕಲ್ನಲ್ಲಿ ಪೇನ್ ಎಲ್ಲಿನಿಂದ ಬರ್ತಾ ಇದೆ ಅಂತ ನೋಡೋದು. ಸೊ ಫಸ್ಟ್ ಪೇಷಂಟ್ ನಮ್ಮ ಕ್ಲಿನಿಕ್ ಬಂದ ಮೇಲೆ ನಾವು ಈ ಥರ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಅಂದರೆ ಆ್ಯಂಕಲ್ ಸ್ವಲ್ಪ ಟೆಸ್ಟ್ ಇರ್ಬೋದು. ಸೊ ಆ್ಯಂಕಲ್ ಟೆಸ್ಟ್ ಮಾಡಿದ ಮೇಲೆ ಅದು ಮೂವ್ಮೆಂಟ್ ಟೆಸ್ಟ್ ಅಂತ ಇರ್ಬೋದು. ಅಂದರೆ ಆ್ಯಂಕಲ್ ಒಳಗಡೆ ಮೂವ್ಮೆಂಟ್ ಮಾಡೋದು, ಹೊರಗಡೆ ಮಾಡೋದು, ಮೇಲೆ ಮಾಡೋದು, ಕೆಳಗಡೆ ಮಾಡೋದು, ಇದೆಲ್ಲ ಚೆನ್ನಾಗಿ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಬೇಕು. ಆಮೇಲೆ ನೋವು ಎಲ್ಲಿನಿಂದ ಬರ್ತಾ ಇದೆ, ನೋವು ಮುಂದೆನಿಂದ ಬರ್ತಾ ಇದೆಯಾ, ಹಿಂದೆನಿಂದ ಬರ್ತಾ ಇದೆಯಾ, ಸೈಡ್ನಲ್ಲಿ ಜಾಸ್ತಿ ಇದೆಯಾ, ಇದೂ ನಾವು ನೋಡ್ತೀವಿ. ಸೊ ಸಪೋಸ್ ಸಮ್ಟೈಮ್ಸ್ ಹಿಂದೆ ತುಂಬ ಜನಗೆ ಏನಂದರೆ ಹಿಂದೆ ನೋವು ಇರುತ್ತೆ, ಹಿಂದೆ ಹಿಂಡಿ ಹತ್ರ ನೋವು ತುಂಬ ಹೇಳ್ತಾರೆ. ಬೆಳಗ್ಗೆ ಟೈಮ್ನಲ್ಲಿ ಕಾಲು ಕೆಳಗಡೆ ಇಟ್ಟ ತಕ್ಷಣ ಅವ್ರಿಗೆ ಒಂದು ಶಾಕ್ ಥರ ನೋವು ಗೊತ್ತಾಗುತ್ತೆ. ಅದೆಲ್ಲ ಏನಂದರೆ ಅದು ಹಿಂಡಿನಿಂದ ಬರ್ತಾ ಇರೋ ನೋವು. ಹಿಂಡಿನಲ್ಲಿ ಆಫ್ಟರ್ ವೇರ್ ಆ್ಯಂಡ್ ಟೇರ್ ಆಫ್ ದ ಮಸಲ್ ಏನಾಗುತ್ತೆ ಅಂದರೆ ಆ ಹಿಂಡಿನಲ್ಲಿ ಪ್ಲಾಂಟಾರ್ ಫೇಶಿಯಾ ಅಂತ ಇರೋ ಒಂದು ಮಸಲ್ ಎಫೆಕ್ಟ್ ಆಗಿಬಿಟ್ಟು ತುಂಬ ಸೌದೋಗುತ್ತೆ. ಸೊ ಅದರಿಂದ ಈ ಶಾಕ್ ಥರ ಪೇನ್ ಗೊತ್ತಾಗುತ್ತೆ ಅವ್ರಿಗೆ. ಇಲ್ಲಾಂದರೆ ಹಿಂಡಿ ಮೇಲೆ ನೋವು ಬರೋದು ಏನಂದರೆ ಅಲ್ಲೊಂದು ಟೆಂಡನ್ ಇರುತ್ತೆ, ಅಕಿಲೀಸ್ ಟೆಂಡನ್ ಅಂತ. ಆ ಟೆಂಡನೂ ತುಂಬ ಜನಗೆ ತುಂಬ ಜನಗೆ ಎಸ್ಪೆಷಲಿ ಸ್ಪೋರ್ಟ್ಸ್ ಪೀಪಲ್ಗೆ, ಡಯಾಬಿಟೀಸ್ನಲ್ಲಿನೂ ನಾವು ತುಂಬ ನೋಡ್ತೀವಿ. ಆ ಟೆಂಡನ್ ಅನ್ನೋದು ಎಫೆಕ್ಟ್ ಆಗುತ್ತೆ. ಆ ಟೆಂಡನ್ ಎಫೆಕ್ಟ್ ಆಗುವಾಗ ಏನಾಗುತ್ತೆ ಅಂದರೆ ತುಂಬ ಟೈಮ್ ನಿಂತ್ಕೊಂಡೋದು ಪ್ರಾಬ್ಲಮ್ ಆಗುತ್ತೆ, ನಡಿಬೇಕಾಗಿದ್ದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಅವ್ರಿಗೆಲ್ಲ ನಾವು ಏನಂದರೆ ಸ್ಕ್ಯಾನು ಮಾಡಿ ನೋಡಬೇಕು, ಇಲ್ಲ MRIನಲ್ಲಿ ಗೊತ್ತಾಗ್ಬೋದು. ಸಪೋಸ್ ಬೋನ್ಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ, ಅಂದರೆ ಆಕ್ಸಿಡೆಂಟ್ ಆಗಿರಲಿ, ಇಲ್ಲ ಎಲ್ಲಾದರೂ ಬಿದ್ದಿರ್ಬೋದು, ಅವ್ರಿಗೇನಂದರೆ ಆ್ಯಂಕಲ್ ಮೂವ್ಮೆಂಟೇ ತುಂಬ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೆ ಮೂವ್ಮೆಂಟ್ ಮಾಡೋಕ್ಕೂ ಟೈಮ್ ಆಗಲ್ಲ. ಸೊ ಅವ್ರಿಗೇನಂದರೆ ಮೋಸ್ಟ್ ಲೈಕ್ಲಿ ಫ್ರ್ಯಾಕ್ಚರ್ ಇರ್ಬೋದು. ಸೊ ಅದಕ್ಕೂ ಎಕ್ಸ್ರೇನಲ್ಲೇ ಗೊತ್ತಾಗುತ್ತೆ ನಮಗೆ. ಅದೇ ಥರ ನರಾಗೇನಾದರೂ ಪ್ರಾಬ್ಲಮ್ ಆಗಿದ್ರೆ ನರದು ನರ್ವ್ ಕಂಡಕ್ಷನ್ ಟೆಸ್ಟ್ ಅಂತ ಇರ್ಬೋದು. ಸೊ ಈ ಥರ ನರ್ವ್ ಕರೆಕ್ಟ್ ಆಗಿದೆಯಾ, ನರ್ವ್ನಲ್ಲಿ ಸಿಗ್ನಲ್ಸ್ ಕರೆಕ್ಟಾಗಿ ಹೋಗ್ತಾ ಇದೆಯಾ, ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಸೊ ಈ ಥರ ಫಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್, ಅದಾಗಿದ ಮೇಲೆ ನಾವು ಸೆಂಟರ್ನಲ್ಲೇ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡಿ ನೋಡಬೇಕು. ಆ ಸ್ಕ್ಯಾನ್ನಲ್ಲಿ ನಮಗೆ ಲಿಗಮೆಂಟ್ಸ್ನಲ್ಲಿ ಪ್ರಾಬ್ಲಮ್ ಇದೆಯಾ, ಮಸಲ್ನಲ್ಲಿ ಪ್ರಾಬ್ಲಮ್ ಇದೆಯಾ, ಟೆಂಡನ್ನಲ್ಲಿ ಪ್ರಾಬ್ಲಮ್ ಇದೆಯಾ, ಇದೆಲ್ಲ ಗೊತ್ತಾಗುತ್ತೆ. ಸೊ ಆ ಎಕ್ಸ್ಟೆಂಟ್ ಆಫ್ ಡ್ಯಾಮೇಜ್ ನಮಗೆ ಗೊತ್ತಾಗಬೇಕಂದ್ರೆ ಆಮೇಲೆ ಫರ್ದರ್ ಟೆಸ್ಟ್ ಏನಂದರೆ MRI. ಸೊ MRIನಲ್ಲಿ ನಮಗೆ ಯೂಶ್ವಲಿ ಎಲ್ಲ ಸಾಫ್ಟ್ ಟಿಶ್ಯೂ, ಬೋನ್ಸ್ ಎಲ್ಲನೂ ಗೊತ್ತಾಗುತ್ತೆ. ಸೊ ದೀಸ್ ಆರ್ ದ ಟೆಸ್ಟ್ ನಾವು ನಾರ್ಮಲಿ ನೋಡೋದು. ಓಕೆ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಈ ಶುಗರ್ ಇರುವಂಥವರಿಗೆ ಲಕ್ಷಣಗಳು ಏನಿದ್ರು ಕೂಡ ಪಾದದಲ್ಲಿ ಕಾಣಿಸಿಕೊಳ್ಳುತ್ತೆ ಮುಂಚಿತವಾಗಿ. ಕೆಲವರಿಗೆ ಕಪ್ಪಾಗಿರುತ್ತೆ ಪಾದ, ಎಲ್ಲ ನೋವು ಕಾಣಿಸಿಕೊಂಡಿರುತ್ತೆ. ಅಂಥವರಿಗೆ ಚಿಕಿತ್ಸೆ ಹೇಗೆ? ಸೊ ಲೈಕ್ ಐ ಸೆಡ್, ಡಯಾಬಿಟಿಕ್ಸ್ನಲ್ಲಿ ಏನಂದರೆ ಆ್ಯಂಕಲ್ ಇಂಜುರಿ, ಫುಟ್ ಇಂಜುರಿ ಅನ್ನೋದು ನೋಡೋದು ತುಂಬ ಇಂಪಾರ್ಟೆಂಟ್. ಡಯಾಬಿಟಿಕ್ಸ್ನಲ್ಲಿ ಏನಾಗುತ್ತೆ ಅಂದರೆ ಈವನ್ ಒಂದು ಚಿಕ್ಕ ಗಾಯ ಇದ್ರೇನು ಇನ್ಫೆಕ್ಷನ್ ಹೋಗೋ ಚಾನ್ಸ್ ತುಂಬ ಜಾಸ್ತಿ. ಅದೇ ಥರ ನೀವು ಹೇಳಿರೋ ಥರ ಡಿಸ್ಕಲರೇಷನ್, ಪಾದನಲ್ಲಿ ಡಿಸ್ಕಲರೇಷನ್ ನೋಡೋದು ಡಯಾಬಿಟಿಕ್ಸ್ನಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಅವ್ರಿಗೆಲ್ಲ ಏನಂದರೆ ಶುಗರ್ ಕಂಟ್ರೋಲ್ ಅನ್ನೋದು ಈಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಸೊ ಶುಗರ್ ಕಂಟ್ರೋಲ್ನಲ್ಲಿರಬೇಕು, ಶುಗರ್ ರೆಗ್ಯುಲರ್ಲಿ ಟೆಸ್ಟ್ ಮಾಡಬೇಕು. ಶುಗರ್ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಆಮೇಲೆ ಕಾನ್ಸಂಟ್ರೇಟ್ ಮಾಡೋದು ಫಿಸಿಕಲ್ ರಿಹ್ಯಾಬಿಲಿಟೇಷನ್ ಮೇಲೆ. ಫಿಸಿಕಲ್ ರಿಹ್ಯಾಬಿಲಿಟೇಷನ್ ಅಂದರೆ ಆ್ಯಂಕಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡ್ಕೋಬೇಕು, ಫುಟ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡ್ಕೋಬೇಕು. ಈ ಥರ ಮಾಡಿರುವಾಗ ಏನಂದರೆ ಪೆರಿಫರಲ್ ನ್ಯೂರೋಪತಿ, ಡಯಾಬಿಟಿಕ್ ನ್ಯೂರೋಪತಿ ಥರ ಕಾಂಪ್ಲಿಕೇಶನ್ಸು ಕಮ್ಮಿ ಆಗುತ್ತೆ. ಓಕೆ ಡಾಕ್ಟರ್, ಸ್ಟೆಪ್ಸ್ ಆಫ್ ಆ್ಯಂಕಲ್ ಪೇಯ್ನ್ ಬಗ್ಗೆ ಹೇಳೋದಾದರೆ ಯಾವೆಲ್ಲ ಹಂತಗಳಿರುತ್ತೆ? ಸೊ ನಾರ್ಮಲಿ ಆ್ಯಂಕಲ್ನಲ್ಲಿ ಏನಂದರೆ ಲೈಕ್ ಐ ಸೆಡ್, ಇವಾಗ ತನಕ ಮಾತಾಡಿರೋದು ನೋವು ಬಗ್ಗೆ, ಸ್ವೆಲ್ಲಿಂಗ್ ಬಗ್ಗೆ, ಬರ್ನಿಂಗ್ ಸೆನ್ಸೇಷನ್ ಇರಲಿ, ಡಿಸ್ಕಲರೇಷನ್ ಥರ ಇರಲಿ, ಇದೆಲ್ಲ ಆ್ಯಂಕಲ್ನಲ್ಲಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆ್ಯಂಕಲ್ನಲ್ಲಿ ಏನಂದರೆ ಆ ಪಾದದು ಶೇಪ್. ಸೊ ಪಾದ ಶೇಪ್ ಡಿಪೆಂಡೆಂಟ್ ಮೇಲೇನು ಸಿಂಪ್ಟಮ್ಸು, ಡಿಸೀಸು ಡಿಫ್ರೆಂಟ್ ಆಗಿರುತ್ತೆ. ಸೊ ಪಾದ ಶೇಪ್ನಲ್ಲಿ ಏನಂದರೆ ನಾರ್ಮಲಿ ಆ್ಯಂಕಲ್ ಜಾಯಿಂಟ್ನಲ್ಲಿ ನಮ್ಮದು ಫುಟ್ ಶೇಪು ಹೀಗೆ ಇರಬೇಕು. ಆ ಶೇಪ್ನಲ್ಲಿ ಒಂದು ಸ್ವಲ್ಪ ಕರ್ವೇಚರ್ ಅನ್ನೋದು ನಾರ್ಮಲ್ ಫುಟ್ನಲ್ಲಿ ನಾವು ನೋಡ್ತೀವಿ. ಬಟ್
ಬೇರೆ ಥರ ಫುಟ್ ಸ್ಟ್ರಕ್ಚರ್ಸ್ ಇರುತ್ತೆ. ಅದರಲ್ಲಿ ಏನಂದರೆ ಹೈ ಆರ್ಚ್ಡ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಇರೋ ಈ ಕರ್ವೇಚರು ನಾರ್ಮಲ್ನಿಂದ ಜಾಸ್ತಿ ಇರುತ್ತೆ, ಸೊ ಕರ್ವ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಫುಟ್ ನಮ್ಮದು ಹೀಗೆ ಗೊತ್ತಾಗುತ್ತೆ ನಮಗೆ. ಅದೇ ಥರ ಫ್ಲ್ಯಾಟ್ ಫುಟ್ ಅಂತ ಇರುತ್ತೆ. ಅವ್ರಿಗೇನು ಈ ಕರ್ವೇಚರೇ ಇರಲ್ಲ, ಫುಟ್ ಪೂರ್ತಿ ಫ್ಲ್ಯಾಟ್ ಇರುತ್ತೆ. ಸೊ ನಾರ್ಮಲ್ ನೀವು ಮನೆಯಲ್ಲಿನೂ ನೋಡ್ಕೋಬೋದು ಈ ಫುಟ್ ಹೇಗೆ ನಮಗೆ ಗೊತ್ತಾಗುತ್ತೆ, ಆರ್ಚ್ ಹೆಂಗೆ ಇರುತ್ತೆ ಅಂತ ನೋಡ್ಬೋದು. ಅದು ಹೇಗೆ ಅಂದರೆ ಪಾದ ಸ್ವಲ್ಪ ನೀರಿನಲ್ಲಿ ಇಟ್ಕೊಂಡು ಫ್ಲ್ಯಾಟ್ ಏನಾದರೂ ಒಂದು ಟೈಲ್, ಡಾರ್ಕ್ ಟೈಲ್ ಮೇಲೆ ಇಟ್ಕೊಂಡ್ಮೇಲೆ ನಿಮಗೆ ನಮ್ಮದು ಫುಟ್ಟದು ಇಂಪ್ರೆಷನ್ ಗೊತ್ತಾಗುತ್ತೆ. ಸೊ ಆ ಇಂಪ್ರೆಷನ್ನಲ್ಲಿ ಸಪೋಸ್ ಓನ್ಲಿ ಇದು ಬೆರಳು ಹಿಂಡಿ ಮಾತ್ರ ಗೊತ್ತಾಗ್ತಾ ಇದ್ದರೆ ಅರ್ಧ ಅದು ಹೈ ಆರ್ಚ್ಡ್ ಫುಟ್ ಅಂತ. ಅದೇ ಥರ ಪೂರ್ತಿ ಫುಟ್ ನಮಗೆ ಇಂಪ್ರೆಷನ್ ಗೊತ್ತಾಗ್ತಾ ಇದ್ದರೆ ಅದು ಫ್ಲ್ಯಾಟ್ ಫುಟ್ ಅಂತ. ಇಲ್ಲ ಬೆರಳು ಆ್ಯಂಡ್ ಸಮ್ ಪಾರ್ಟ್ ಆಫ್ ದ ಫೀಟ್ ಅಲಾಂಗ್ ವಿತ್ ಹೀಲ್ ಇದೆಲ್ಲ ನಮಗೆ ಗೊತ್ತಾಗ್ತಾ ಇದ್ದರೆ ಅದು ನಾರ್ಮಲ್ ಪಿಕ್ಚರ್. ಸೊ ಈ ಥರ ಹೈ ಆರ್ಚ್ಡ್ ಇಲ್ಲ ಫ್ಲ್ಯಾಟ್ ಫುಟ್ ಇರೋ ಅವ್ರಿಗೆ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಫುಟ್ವೇರ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೇನಂದರೆ ಫಸ್ಟ್ನಿಂದಾನೇ ಕುಷನ್ ನೋಡ್ಕೋಬೇಕು, ಅವರು ಕುಷನ್ ಥಿಕ್ನೆಸ್ ನೋಡ್ಕೋಬೇಕು, ಫರ್ಮ್ ಆಗಿದೆಯಾ ಇಲ್ಲ ನೋಡ್ಕೋಬೇಕು. ಫುಟ್ ಹಾಕೊಂಡ್ಮೇಲೆ ಬೆರಳು ಪ್ರೆಸ್ ಆಗ್ತಾ ಇದೆಯಾ, ಬೆರಳು ಫ್ರೀ ಆಗಿದೆಯಾ, ಆ್ಯಂಡ್ ಆ್ಯಂಕಲ್ ಹತ್ರ ಈ ಹಿಂಡಿ ಹತ್ರ ಚೆನ್ನಾಗಿ ಸಪೋರ್ಟ್ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಸೊ ಆ ಫುಟ್ವೇರ್ ಅನ್ನೋದು ಚೆನ್ನಾಗಿ ಇಟ್ಕೊಂಡ್ರೆ ಅವ್ರಿಗೆ ಲೈಫ್ ಟೈಮ್ನಲ್ಲಿ ಈ ಥರ ಆ್ಯಂಕಲ್ ಪ್ರಾಬ್ಲಮ್ಸ್ ಅನ್ನೋದು ಬರಲ್ಲ. ಬಟ್ ಫುಟ್ವೇರ್ ಅವ್ರು ಕರೆಕ್ಟಾಗಿ ಹಾಕೋತಾ ಇಲ್ಲ, ಫುಟ್ವೇರ್ನಲ್ಲೇ ಅವ್ರಿಗೆ ಪ್ರಾಬ್ಲಮ್ ಬರ್ತಾ ಇದ್ದರೆ ಈ ಥರ ಈ ಪ್ಲಾಂಟಾರ್ ಫೇಶಿಯೈಟಿಸ್ ಅಂತ ಇಲ್ಲ ಟೆಂಡೋ ಎಕಲೀಸ್ ಅಂತ ಇಲ್ಲಿ ಇರೋ ಈ ಟೆಂಡನ್ಸು ನರಗಳೆಲ್ಲ ಒತ್ಕೊಂಡು ನಮಗೆ ಬೇರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಏನಂದರೆ ಈ ಥರ ನಮ್ನೆಸ್ ಬರ್ಬೋದು, ಬರ್ನಿಂಗ್ ಸೆನ್ಸೇಷನ್ ಬರ್ಬೋದು. ಸೊ ಈ ಥರ ಎಲ್ಲ ಸಿಮ್ಟಮ್ಸ್ ಜಾಸ್ತಿ ನೋಡ್ತೀವಿ. ಓಕೆ ಡಾಕ್ಟರ್, ಇವಾಗ ಕೆಲವೊಂದು ಪ್ರೊಫೆಷ್ನಲಲ್ಲೇ ಹೀಲ್ಸ್ ಹಾಕ್ಕೊಂಡು ಅವರು ಕರಿಯರ್ ಹಾಗೆ ಇರುತ್ತೆ, ಹೀಲ್ಸ್ ಹಾಕೊಳ್ಳೇಬೇಕು ಅಂತ, ಅಂಥವರಿಗೆ ಟ್ರೀಟ್ಮೆಂಟ್ ಹೇಗೆ ಕಡಿಮೆ ಆಗುತ್ತಾ ಅಥವಾ ಅವರು ಫುಟ್ವೇರ್ ಹಾಕ್ಕೊಳ್ಳೇಬಾರ್ದಾ ಹೇಗೆ? ಸೊ ನೀವು ಹೇಳಿರೋ ಥರ ಸಪೋಸ್ ಪ್ರೊಫೆಷನ್ನಲ್ಲೇ ಹಾಕೋಬೇಕು ಅಂದರೆ ಜಸ್ಟ್ ಪ್ರಿಕಾಷನ್ಸ್ ತಗೊಂಡೋದು ಇಂಪಾರ್ಟೆಂಟ್. ಅಂದರೆ ಹೇಗೆ ಅಂದರೆ ಹೀಲ್ಸ್ ತಗೊತಾ ಇರುವಾಗ್ಲೂ ಆರ್ಚ್ ನೋಡಿಕೊಂಡು ಕರೆಕ್ಟ್ ಕುಷನಿಂಗ್ ಇರಬೇಕು, ಕರೆಕ್ಟ್ ಸಪೋರ್ಟ್ ಇರಬೇಕು ಪಾದಕ್ಕೆ. ಸೊ ಆ ಥರ ಪ್ರಿಕಾಷನ್ಸ್ ತಗೊಂಡ್ರೆ ಅವ್ರಿಗೇನು ನೆಕ್ಸ್ಟ್ ಪ್ರಾಬ್ಲಮ್ಸ್ ಏನು ಬರಲ್ಲ. ಓಕೆ ಡಾಕ್ಟರ್, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇನೆ. ಡಾಕ್ಟರ್, ನಾವು ಆ್ಯಂಕಲ್ ಪೇಯ್ನ್ ಬಗ್ಗೆ ಮಾತನಾಡ್ತಾ ಇದ್ವಿ, ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ? ಸೊ ಅಲಿವಿಯೇಟ್ನಲ್ಲಿ ಏನು ಅಂದರೆ ನಾವು ಒಂದು ಟೀಮ್ ಆಫ್ ಡಾಕ್ಟರ್ಸ್. ಸೊ ಇಲ್ಲಿ ನಮ್ಮ ಹತ್ರ ಆರ್ಥೋಪೆಡಿಷನ್ಸ್ ಇದ್ದಾರೆ, ಪೇನ್ ಸ್ಪೆಷಲಿಸ್ಟ್ ಅಂತ ಇದ್ದಾರೆ, ಫಿಸಿಯೋಥೆರಪಿಸ್ಟ್ ಅಂತ ಇದ್ದಾರೆ, ಡಯಟಿಷಿಯನ್ಸ್ ಅಂತ ಇರ್ತಾರೆ, ಫಿಸಿಕಲ್ ರಿಹ್ಯಾಬಿಲಿಟೇಷನ್ ಸ್ಪೆಷಲಿಸ್ಟ್ ಇರ್ತಾರೆ, ಸೈಕಾಲಜಿಸ್ಟ್ ಅಂತ ಇರ್ತಾರೆ. ಸೊ ನಾವು ಏನಂದರೆ ಒಂದು ಡಿಸಿಪ್ಲಿನರಿ ಅಪ್ರೋಚ್ ಪೇಷಂಟ್ಗೆ ಕೊಡಬೇಕು ಅಂತ ಈ ಥರ ಇವರೆಲ್ಲ ಟೀಮ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಏನಂದರೆ ಫಸ್ಟ್ ಪೇಷಂಟ್ ಬಂದಮೇಲೆ ಲೈಕ್ ಐ ಸೆಡ್ ನಮ್ಮದು ಎಲ್ಲ ವಿತೌಟ್ ಸರ್ಜರಿ ಟ್ರೀಟ್ಮೆಂಟ್ಸ್ ಎಲ್ಲ ವಿತೌಟ್ ಸರ್ಜರಿ ಮಾಡ್ತೀವಿ. ಸೊ ಪೇಷಂಟ್ ಬಂದಮೇಲೆ ಅವ್ರದ್ದು ಹಿಸ್ಟ್ರಿ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಡಯಾಗ್ನೋಸಿಸ್ ಅಂತ ಗೊತ್ತಾಗಿದ ಮೇಲೆ ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಆಫ್ ದ ಕಂಡೀಷನ್, ಇವಾಗ ಆ್ಯಂಕಲ್ ಪೇನ್ನಲ್ಲೇ ಇರಲಿ, ಸಪೋಸ್ ಫ್ರ್ಯಾಕ್ಚರ್ ಇಲ್ಲ ಬೋನ್ ಫ್ರ್ಯಾಕ್ಚರ್ ಆಗಿದೆ, ಬೋನ್ ಪ್ರಾಬ್ಲಮ್ ಆಗಿದೆ ಅಂದರೆ ಅದು ಆಸ್ಟಿಯೋ ಆರ್ಥರೈಟಿಸಾ ಆಸ್ಟಿಯೋಪೋರೋಸಿಸಾ ಅಂತ ನೋಡಬೇಕು. ಸೊ ಆಸ್ಟಿಯೋ ಆರ್ಥರೈಟಿಸ್ನಲ್ಲಿ ಏನಂದರೆ ಇದರ್ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರ್ಬೋದು, ಇಲ್ಲ ಮೂಳೆ ಅನ್ನೋದು ಸೌದೋಗುತ್ತೆ. ಸೊ ಸಪೋಸ್ ಆಸ್ಟಿಯೋ ಆರ್ಥರೈಟಿಸ್ನಲ್ಲಿ ಟ್ರೀಟ್ಮೆಂಟ್ ಹೇಗೆ ಇರುತ್ತೆ ಅಂದರೆ ಅರ್ಲಿ ಮಿಡ್ ಸ್ಟೇಜಸ್ನಲ್ಲಿ ರೀಜನರೇಟಿವ್ ಮೆಡಿಸಿನ್ ಅಂತ ಮಾಡ್ಬೋದು. ಸೊ ಈ ರೀಜನರೇಟಿವ್ ಮೆಡಿಸಿನ್ನಲ್ಲಿ ಏನಂದರೆ ಪೇಷಂಟ್ದು ಓನ್ ಬ್ಲಡ್ ತಗೊಂಡು ನಾವು ಈ ಥರ ಒಂದು ಕಾರ್ಟ್ರಿಜ್ ಇರುತ್ತೆ. ಸೊ ಈ ಪೇಷಂಟ್ದು ರಕ್ತ ತಗೊಂಡು ಈ ಕಾರ್ಟ್ರಿಜ್ನಲ್ಲಿ ಹಾಕ್ತೀವಿ. ಈ ಕಾರ್ಟ್ರಿಜ್ನಲ್ಲಿ ಹಾಕಿದ ಮೇಲೆ ಅದೊಂದು ಮೆಷಿನ್ನಲ್ಲಿ ಸೆಂಟ್ರಿಫ್ಯುಗೇಷನ್ ಪ್ರಾಸೆಸ್ಗೆ ಇಡ್ತೀವಿ. ಸೊ ಅದು ಸೆಂಟ್ರಿಫ್ಯುಗೇಷನ್ ಆಗಿದ ಮೇಲೆ ಏನಾಗುತ್ತೆ ಅಂದರೆ ಬ್ಲಡ್ ಅನ್ನೋದು ಸೆಪ್ರೇಟ್ ಆಗುತ್ತೆ. ಸೊ ಬ್ಲಡ್ ಸೆಪ್ರೇಷನ್ ಅನ್ನೋದು ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್ ಅಂತ. ಸೊ ಆ ಪ್ಲೇಟ್ಲೆಟ್ಸ್ ಅನ್ನೋದು ತುಂಬ ಕಾನ್ಸಂಟ್ರೇಷನ್ ತುಂಬ ಹೆವಿಯಾಗಿರುತ್ತೆ. ಸೊ ಅದು ಪೂರ್ತಿ ಇಲ್ಲಿ ಸೆಟಲ್ ಆಗುತ್ತೆ, ರಕ್ತ ಪೂರ್ತಿ ಕೆಳಗಡೆ ಹೋಗುತ್ತೆ. ಸೊ ಆ ಪ್ಲೇಟ್ಲೆಟ್ಸ್ ಮಾತ್ರ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಎಫೆಕ್ಟ್ ಆಗಿರೋ ಲೆಗಮೆಂಟ್ ಆಗಲಿ ಇಲ್ಲ ಈ ಆಸ್ಟಿಯೋ ಆರ್ಥರೈಟಿಸ್ನಲ್ಲಿ ಬೋನ್ ಸೌದೋಗಿರ್ಬೋದಲ್ವ, ಸೊ ಅಲ್ಲಿ ಡೈರೆಕ್ಟ್ಲಿ ಇಂಜೆಕ್ಟ್ ಮಾಡ್ತೀವಿ. ಸೊ ಇದು ಇಂಜೆಕ್ಟ್ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ಪ್ಲೇಟ್ಲೆಟ್ಸ್ಗೂ ಹೀಲಿಂಗ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಸೊ ಈ ಹೀಲಿಂಗ್ ಫ್ಯಾಕ್ಟರ್ಸ್ ಏನು ಮಾಡುತ್ತೆ ಅಂದರೆ ಅಲ್ಲಿ ಹೋಗಿ ಡ್ಯಾಮೇಜ್ ಆಗಿರೋ ಸ್ಟ್ರಕ್ಚರ್ನ ತಿರುಗಿ ರಿಪೇರ್ ಮಾಡಿಬಿಟ್ಟು
ಡ್ಯಾಮೇಜ್ ಆಗಿರೋ ಮೂಳೆಗಳೂ ಒಂದು ಬೆಟರ್ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡಿ ರಿಪೇರಿಂಗ್ ಪ್ರಾಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇದು ಸ್ಟಾರ್ಟ್ ಆಗಿದ ಮೇಲೆ ಪೇಷಂಟ್ಗೆ ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ನೋಡ್ತಾರೆ, ನೋವು ಕಮ್ಮಿ ಆಗೋದು ನೋಡ್ತಾರೆ. ಸೊ ಇದು ಆಗಿದ ಮೇಲೆ ಏನಂದರೆ ನೆಕ್ಸ್ಟ್ ರಿಹ್ಯಾಬಿಲಿಟೇಷನ್ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಆ್ಯಂಕಲ್ ಪೇನ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಎಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್, ಸದಾಶಿವನಗರ್, ಇಂದಿರಾನಗರ, ಟಿ ದಾಸರಹಳ್ಳಿ, ಜಯನಗರ. ದೂರವಾಣಿ ಸಂಖ್ಯೆ 8494973146, ಮತ್ತೊಂದು ಸಂಖ್ಯೆ 08023614888. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.